ಬೆಡ್ರೂಮ್ ಅಷ್ಟ ದೊಡ್ಡ ರೂಮ್ ಅನ್ನ ನಮ್ಮ ಅಪ್ಪಾಜಿ ಅವರು ದೇವ್ರ ಮನಿಯಾಗಿ ಮಾಡ್ಯಾರ ಅಂತ. ಮಮ್ಮಿ ಪಪ್ಪಾಗ ಹೆಂಗ ಒಲಿ ಮೇಲೆ ಮಾಡಿದ ರೊಟ್ಟಿ ಸೇರ್ತೈತಿ, ಅದಕ್ಕ ಮಮ್ಮಿ ಏನ್ ಮಾಡ್ಯಾರ ಇಲ್ಲೇ ಒಂದ್ ಸಣ್ಣದ ಒಲಿ ಹಾಕ್ಯಾರ. ಒಲಿ ಆಕ್ಚುಲಿ ನನ್ ಬನೆತನ ಇಲ್ಲೇ ಆಗಿತ್ತ. ಹೌದು, ಇಲ್ಲೊಂದು ಹೊರಸ್ ಹಾಕಿದ್ರ. ಗುಡ್ ಈವ್ನಿಂಗ್ ಶ್ವೇತು. ವೆರಿ ಗುಡ್ ಈವ್ನಿಂಗ್. ಇವತ್ತಿನ ವ್ಲಾಗ್ ನಾ ಈಗ ಸ್ಟಾರ್ಟ್ ಮಾಡತ್ತೀನಿ. ಬಹಳಷ್ಟು ಚೆನ್ನಾಗಿ ಕಮೆಂಟ್ ಮಾಡಿ ಕೇಳಿದ್ರಿ ನಂಗೆ, ಅಕ್ಕ ನಿಮ್ಮ ತವ್ರ ಮನಿದ ಹೋಮ್ ಟೂರ್ ಮಾಡ್ರಿ ಅಂತ ಹೇಳಿ. ನಾನು ಇವತ್ತು ನಿಮ್ಮ ಸಲುವಾಗಿ ನಮ್ಮ ತವ್ರ ಮನಿದ ಹೋಮ್ ಟೂರ್ ಕೊಡತ್ತೀನಿ. ಈಗ ನಾನು ನಿಂತಿರೋದು ಫಸ್ಟ್ ಫ್ಲೋರ್. ಈಗ ಗ್ರೌಂಡ್ ಫ್ಲೋರಿಂದ ಬರೋಣ. ಫಸ್ಟ್ ಈಗ ಗ್ರೌಂಡ್ ಫ್ಲೋರ್ಗೆ ಹೋಗಿ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಬರ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಫಸ್ಟ್ ಫ್ಲೋರಿಂದ ನಾನೀಗ ಗ್ರೌಂಡ್ ಫ್ಲೋರಿಗೆ ಬಂದೆ. ಈಗ ಇನ್ನೇನು ಒಳಗೆ ಹೋಗಿ ನಿಮಗೆಲ್ಲ ತೋರಿಸ್ತೇನೆ ಅಂತ. ಭಾಳ ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು ಇವ್ರದ್ದು ತವ್ರ ಮನೆ ಯಾವ ಊರು ಅಂತ ಹೇಳಿ. ನಮ್ಮ ತವ್ರ ಮನೆ ಬಂದ ಬದಾಮಿ ಒಳಗೆ ಸದಾಶಿವನಗರ ಒಳಗೆ ನಮ್ಮ ಮನೆ ಐತಿ. ಬರ್ರಿ ಹೆಂಗಿತ್ತಂದ್ರೆ ನಿಮ್ಗೆ ನಮ್ಮ ಮನಿನ ತೋರಿಸ್ತೇನೆ. ಬರ್ರಿ ಒಳಗೆ ಹೋಗೋಣ ಬರ್ರಿ. ಫಸ್ಟಿಗೆ ಮನೆ ಒಳಗೆ ಎಂಟರ್ ಆಗಿದ ಕೂಡಲೇ ಒಂದು ಸಣ್ಣದ ಹಾಲ್ ಐತಿ. ಹಾಲ್ ಒಳಗೆ ಏನೇನು ಐತಿಪ್ಪ ಅಂದ್ರೆ ಇಲ್ಲೊಂದು ಟಿವಿ ಐತಿ, ಇಲ್ಲಿ ಒಂದು ಶೋ ಕಪಾಟ್ ಐತಿ. ಇದು ಆ್ಯಕ್ಚುಲಿ ಮೊದಲ ಬೇರೆ ಐತ, ಅದು ಸ್ವಲ್ಪ ಹಳೆ ಮಾಡೆಲ್ ಐತೆ ಅಂದ ಕೂಡಲೇ ಈಗ ಅದನ್ನೆಲ್ಲ ಕಿತ್ತೊಗ್ದಾರ ಒಂದು 5-6 ತಿಂಗಳದ ಹಿಂದೆ. ಆಮೇಲೆ ಈಗ ನೆಕ್ಸ್ಟ್ ಒಂದು 2-3 ದಿನದಾಗ ಅಂದ್ರೆ ಇದನ್ನ ಮತ್ತೆ ಚಾಲು ಮಾಡೋರು ಅದಾರ. ಫುಲ್ ಹೊಸ ಟೈಪ್ ಆಗೋದೈತಿ. ನಿಮ್ಗೆ ನೆಕ್ಸ್ಟ್ ನಾ ಯಾವಾಗಾರ ಬಂದಾಗ ಅದನ್ನು ತೋರಿಸ್ತೇನೆ ಅಂತ. ಇಲ್ಲಿ ಒಂದು ಸೋಫಾ ಹಾಕಿದಾರ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ದೇವ್ರ ಫೋಟೋಗಳು ಅದಾವ. ನಮ್ಮ ಅಪ್ಪಾಜಿ ಭಾಳ ಹಿಂಗೆ ದೇವ್ರ ಭಕ್ತರ, ಹಿಂಗಾಗಿ ಹಾಲ್ ಒಳಗೆ ಫೋಟೋ ಹಾಕ್ಯಾರ. ಈಗಿನ ಕಾಲದಾಗ ನೀವು ನೋಡ್ಬೋದು ಹಾಲ್ ಒಳಗಂತೂ ದೇವ್ರ ಫೋಟೋ ಒಂದು ಇರಂಗಿಲ್ಲ. ಆದ್ರೆ ನಮ್ಮ ಅಪ್ಪಾಜಿ ಹಂಗಲ್ಲ, ದೇವ್ರ ಫೋಟೋ ಬೇಕವ್ರಿಗೆ. ಅದಕ್ಕೆ ಬೆಳಗ್ಗೆ ಎದ್ದ ಕೂಡಲೇ ದೇವ್ರ ದರ್ಶನ ಆಗ್ಬೇಕಂತ ಹೇಳಿ ದೇವ್ರ ಫೋಟೋಗಳನ್ನ ಹಾಕ್ಯಾರ. ಇಲ್ಲೊಂದು 2 ಚೇರ್ಗಳು ಅದಾವ. ಆಮೇಲೆ ಇಲ್ಲೊಂದು ಕಪಾಟ್ ಐತಿ, ಇದನ್ನೂ ಸಹಿತ ಈಗ ಮಾಡಿಫೈ ಮಾಡೋದೈತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಮಿರರ್ ಹಾಕಿದಾರ. ಇದಕ್ಕೆ ನಿಮ್ಗೆ ಲೈಟ್ ಬೇಕನ್ನೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಹಿಂದ್ಗಡೆನ ಸನ್ ಲೈಟ್ ಬೀಳ್ತೈತೆ. ಆ್ಯಕ್ಚುಲಿ ಅದಕ್ಕೆ ಕಿಟಕಿ ಇತ್ತು ಹಿಂದೆ, ಅದನ್ನ ಇವರು ಹಿಂಗೆ ಡಿವೈಡ್ ಮಾಡಿಕೊಂಡು ಇದನ್ನ ಎಲ್ಲ ಸಾಮಾನುಗಳನ್ನ ಇಟ್ಟಾರ. ಬರ್ರಿ ಈಗ ಒಳಗೆ ತೋರಿಸ್ತೇನೆ. ಈಗ ಹಾಲಿಂದ ನಾವು ನೆಕ್ಸ್ಟ್ ಹೋಗೋದ ಕಿಚನ್ಗೆ. ಬರ್ರಿ ಕಿಚನ್ ತೋರಿಸ್ತೇನೆ. ಹಾಲಿಂದ ಒಳಗೆ ಬಂದ ಕೂಡಲೇ ನಮ್ದೊಂದು ಸಣ್ಣದ ಕಿಚನ್ ಐತಿ. ಎಲ್ಲರ ಕಿಚನ್ ಒಳಗೂ ಏನೇನು ಇರ್ತೈತಿ ಅದ ನಮ್ಮ ಕಿಚನ್ ಒಳಗೂ ಐತಿ. ಇಲ್ಲಿ ಫಸ್ಟಿಗೆ ಒಂದು ಬರ್ಷನ್ ಕಟ್ಟಿ ಐತಿ. ನಮ್ಮ ಮಮ್ಮಿ ಮಸಾಲೆ ಸಾಮಾನು ಆಯ್ತು, ತಮ್ಗೆ ಆಯ್ತು, ಗ್ಲಾಸ್ ಆಯ್ತು ಎಲ್ಲ ಕೈಗೆ ಸಿಗ್ಬೇಕಂತ ಹೇಳಿ ಎಲ್ಲ ಇಲ್ಲೇ ಇಟ್ಕೊಂಡಾರ. ನೆಕ್ಸ್ಟ್ ಇಲ್ಲೇ ನೀರು ತುಂಬಿಟ್ಕೊಳಕ ಒಂದು ಗುಂಡಿ, ಒಂದು ಪೀಪ್ ಐತಿ. ಇಲ್ಲೇ ಸಾಮಾನುಗಳನ್ನ ಇಟ್ಕೊಂಡಾರ. ಇಲ್ಲಿ ಸಹಿತ ಸಾಮಾನು ಅದಾವು. ಮೇಲ್ಗಡೆ ನೋಡ್ರಿ ಎಷ್ಟು ಚಂದ ನೀಟಾಗಿ ಸಾಮಾನುಗಳನ್ನ ಹೊಂದಿಸಿಟ್ಟಾರ. ಆಮೇಲೆ ನೋಡ್ರಿ ಇಲ್ಲೆಲ್ಲ ಎಕ್ಸ್ಟ್ರಾ ಸಾಮಾನುಗಳು ಏನೇನು ಇರ್ತಾವು, ಮಸಾಲೆ ಸಾಮಾನು ಆಗಿರ್ಬೋದು, ಕಾಳುಗಳಾಗಿರ್ಬೋದು ಎಲ್ಲ ಇಲ್ಲಿ ಇಟ್ಟಾರ. ನಮ್ದು ಮಾಡ್ಯುಲರ್ ಕಿಚನ್ ಅಲ್ಲ, ಯಾಕಂದ್ರೆ ಈಗಿನ ಕಾಲದಾಗ ಹೆಂಗೆ ಎಲ್ಲ ಸಾಮಾನು, ಎಷ್ಟು ಸಾಮಾನು ಇರಲಿ ಬಾಂಡೆ ಸಾಮಾನು ಎಲ್ಲ ಹಿಂಗೆ ಕಪಾಟ ಒಳಗೆ ಮುಚ್ಚಿದ್ವೇ ಇರ್ತಾವೆ. ಬಟ್ ನಮ್ಮ ಮಮ್ಮಿ ಎಲ್ಲ ಹಿಂಗೆ ನೀಟಾಗಿ ಎಲ್ಲ ಡಬ್ಬಿಗಳು ಕಾಣುವಂಗೆ ಇಟ್ಟಾರ. ಏನ್ರಿ ಶ್ವೇತಾ ಅವ್ರ, ಅಡಿಗೆ ಮನೆ ತೋರಿಸಿದ್ರಿ, ಬಾಂಡಿ ಸಾಮಾನು ತೋರಿಸಿದ್ರಿ, ಮುಂದೆ ಏನ್ ತೋರ್ಸಾತೀರಿ? ಅಡಿಗೆ ಮನೆಯಿಂದ ಬಂದ್ ಕೂಡಲೇ ನೀವು ಬೆಡ್ರೂಮ್ ಐತೆ ಅಂತ ಹೇಳಿ ತಿಳ್ಕೊಂಡಿರ್ಬೇಕು. ಮತ್ತೆ ಏನಿದೆ ಇಲ್ಲಿ ನೋಡಿನ ಅರ್ಥ ಹಾಕಿರ್ಬೇಕು ನಿಮ್ಗೆ. ಓಮ್ ಅಂತ ಹೇಳೈತಿ. ಏನಿದೆ ಓಮ್ ಅಂತ ಹಾಕಿರಿ? ಯಾಕೆ ಬೆಡ್ರೂಮಿಗೆ? ಬೆಡ್ರೂಮ್ ಅಷ್ಟ ದೊಡ್ಡ ರೂಮ್ ಅನ್ನ ನಮ್ಮ ಅಪ್ಪಾಜಿ ಅವರು ದೇವ್ರ ಮನೆಯಾಗಿ ಮಾಡ್ಯಾರ. ನೋಡ್ರಿ ಇಲ್ಲಿ. ಹೌದು, ಯಾಕಂದ್ರೆ ನಮ್ಮ ಶ್ವೇತಾ ಅವ್ರ ಅಪ್ಪಾಜಿ ಮಹಾನ್ ದೈವ ಭಕ್ತರ. ಅದ್ರ ಸಲುವಾಗಿ ಅವರು ಬೆಡ್ರೂಮ್ ಅನ್ನ ಆಲ್ಮೋಸ್ಟ್ ಬೆಡ್ರೂಮ್ ಸೈಜ್ ದೊಡ್ಡದನ್ನ ದೇವ್ರ ಮನೆಯಾಗಿ ಮಾಡ್ಯಾರ. ಹೌದು, ಆ ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆ ದೇವ್ರ ಕಡೆ ನಾನು ಕೇಳ್ಕೊತೀನಿ. ಓಂ ನಮಃ ಶಿವಾಯ. ದೇವ್ರೇ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ, ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಮತ್ತೇನ್ರಿ ಶ್ವೇತಾ ಅವ್ರ, ಮನಿ ಅಂತ ತೋರಿಸಿದ್ರಿ ನೀವು ಗ್ರೌಂಡ್ ಫ್ಲೋರ್ನಾಗ. ಎಲ್ಲರಿಗೂ ಕನ್ಫ್ಯೂಸ್ ಇರ್ಬೋದು, ಈ ಮನೆಗೆ ಬೆಡ್ರೂಮ್ ಇಲ್ಲಲ್ಲ ಅಂತ ಹೇಳಿ. ಹೌದು, ಬೆಡ್ರೂಮ್ ಬಿಡ, ಮತ್ತೆ ಕೆಳಗೆ ಏನೇನೈತೆ ಅದನ್ನಾರ ತೋರಿಸ್ರಿ. ಹಿತ್ತಲ್ ಬಾಗ್ಲ ಐತ್ಲಾ ನಿಮ್ಮ ಮನೆಗೆ? ಬರ್ರಿ ಇಲ್ಲೇ. ಇಲ್ಲಿ ಒಂದ ಬಾತ್ರೂಮ್ ಐತಿ. ಓಕೆ. ಒಂದ ಸಣ್ಣದ ಸಿಂಕ್ ಐತಿ. ಆಮೇಲೆ ಇಲ್ಲಿ ಒಂದ್ ನಳ ಐತಿ. ಆಮೇಲೆ ಹಿಂದ್ಗಡೆನು ರೋಡ್ ಐತಿ. ಆಕ್ಚುಲಿ ಹೌದಾ, ಇಲ್ಲೊಂದ್ ಸಣ್ಣ ಗೇಟ್ ಐತಿ, ಅದ ಹಿಂದ್ಗಡೆ ಹೋಗಾಕ. ಓಕೆ 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 ತಡ್ರಪ್ಪ, ಹೊರಗೆ ಹೋಗಿ ತೋರಿಸ್ತೇನೆ ನಾನು. ಇದು ಹಿಂದ್ಗಡೆ ಅಂದೇನೆ ಇದು ಲುಕ್. ಇಲ್ಲೆಲ್ಲ ಈ ಸೈಡ್ ಹೋಗಕ್ ದಾರಿ. ಹಾ, ಅಂದ್ರೆ ಈ ಸೈಡ್ ಮನಿ ಇದ್ದವ್ರಿಗೆ ಇದು ಮುಂದಿನ ರೋಡ್ ಇದೆ, ನಿಮ್ಗೆ ಹಿಂದಿನ ರೋಡ್. ಇಲ್ಲಿ ನೋಡ್ರಿ, ಮ್ಯಾಲಿನ ಫ್ಲೋರ್ ಇಲ್ಲಿಂದನೂ ಕಾಣಿಸ್ತೈತಿ. ಮಮ್ಮಿ ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡಾರ. ಎಲ್ಲ ಅರ್ಬಿಗಳನ್ನ ಒಣ ಹಾಕಾಕ ಇಲ್ಲೇ ಹಿಂದ್ಗಡೆ ಆಕೈತೆ ಅಂತ ಹೇಳಿ ಹೌದು ಎಲ್ಲ ಅರ್ಬಿ ಒಣ ಹಾಕಾಕ ಯೂಸ್ ಮಾಡ್ಕೊಂಡಾರ. ಮತ್ತ ಮಮ್ಮಿ ಪಪ್ಪಾಗ ಹೆಂಗ ಒಲಿ ಮೇಲೆ ಮಾಡಿದ ರೊಟ್ಟಿ ಸೇರ್ತೈತಿ, ಅದಕ್ಕ ಮಮ್ಮಿ ಏನ್ ಮಾಡ್ಯಾರ, ಇಲ್ಲೇ ಒಂದ್ ಸಣ್ಣದ ಒಲಿ ಹಾಕ್ಯಾರ. ಒಲಿ ಹಾಕಿ ಇಲ್ಲೇ ಬೆಳಗ್ಗೆ ಎದ್ದು ಇಲ್ಲೇ ರೊಟ್ಟಿ ಮಾಡ್ತಾರ ಅವ್ರು. ಯಾಕಂದ್ರ ಒಲಿ ಮೇಲೆ ಮಾಡಿದ ರೊಟ್ಟಿನ ಟೇಸ್ಟ್ ಬೇರೆ, ಮಾಡಿದ ರೊಟ್ಟಿನ ಟೇಸ್ಟ್ ಬೇರೆ ಬರ್ತೈತಿ. ಹಂಗಾಗಿ ಅವ್ರು ಒಲಿ ಮೇಲೆನ ರೊಟ್ಟಿ ಮಾಡ್ತಾರೆ.
ಈಗಾದ್ರೂ ರೊಟ್ಟಿ ಮಾಡ್ತಾರ. ಅದಕ್ಕ ನಿಮ್ ಮನ್ಯಾಗ ಗ್ಯಾಸ್ ಏನಿಲ್ಲ ಅಂದ್ರೂ ಒಂದ್ಸಲ ಹಚ್ಚಾರ 2 ತಿಂಗಳು ಬರ್ತೈತಿ ನೋಡ್ರಿ ಶ್ವೇತಾ ಅವ್ರ. 2 ತಿಂಗಳರ ಬರ್ತೈತಿ. ನಮ್ ಮನ್ಯಾಗ 15 ದಿವಸ ಬರ್ತೈತಿ. ನಾವಲ್ಲಿ ರೊಟ್ಟಿನೂ ಸಹಿತ ಗ್ಯಾಸ್ ಮೇಲೆ ಮಾಡ್ತೇವಲ್ಲ, ಹೌದು, ಹಂಗಾಗಿ ಜಾಸ್ತಿ ಬರಂಗಿಲ್ಲ. ಈಗ ಎಲ್ಲಾರ್ಗು ಕಾತುರದಿಂದ ಕಾಯತಿರ್ಬೇಕು ಬೆಡ್ರೂಮ್ ಎಲ್ಲದ ಇವ್ರ ಮನ್ಯಾಗ ಅಂತ ಹೇಳಿ. ಬೆಡ್ರೂಮ್ ಆಕ್ಚುಲಿ ನಾವು ಮೇಲ್ಗಡೆ ಮಾಡೇವಿ, ಬರೀಗ್ ತೋರಿಸ್ತೇನೆ. ಒಂಥರ ಮಾಡೆಲ್ ಮನಿ ಇದ್ದಂಗ ಐತಿ ನಿಮ್ದು. ಆಚೆ ಕಡೆ ಹಳ್ಳಿ ಮನಿನೂ ಅಲ್ಲ, ಈಚೆ ಕಡೆ ಸಿಟಿ ಮನಿನೂ ಅಲ್ಲ, ಎರಡರ ನಡಕ ಇರುವಂತ ಒಂದು ಬೆಸ್ಟ್ ಕಾಂಬಿನೇಷನ್ ನೋಡಿ ನಿಮ್ ಮನಿ. ಆಗೈತಂದ್ರ ನಮ್ದ ಮನಿ ಫಸ್ಟಿಗೆ ಇದಿಷ್ಟ ಐತಿ ಕೆಳಗಡೆ. ಈಗೀಗ ಒಂದ್ 4 ವರ್ಷ ಆತೇನು ಮೇಲ್ಗಡೆ ಕಟ್ಟಿಸಿ. ಕೋವಿಡ್ ಟೈಮ್ನಾಗ ಅನ್ಕೋತೇನೆ ನೋಡ್ರಿ ಶ್ವೇತಾ. ಟೈಮ್ನಾಗ ಓಪನಿಂಗ್ ಆಗೈತಿ, ನಾನು ಬಂದಿರಕಿಲ್ಲ. ಯಾಕಂದ್ರೆ ನಮ್ಮ ಮನಿ ಒಳಗ್ ಕೋವಿಡ್ ಆಗಿತ್ತು ಅಂತ ಹೇಳಿ ನಾನು ಬಂದಿದ್ದಿಲ್ಲ. ನಮ್ಮ ಮನಿ ಒಳಗ ಅಂದ್ರೆ ನಮ್ಮ ಮನಿ ಒಳಗ ಅದನ್ನ ಅಲ್ಲೇ ಬೆಳಗ್ಗೆ, ಅದಕ್ಕ ನಾವು ಓಪನಿಂಗಿಗೂ ಬಂದಿರ್ಲಿಲ್ಲ. ಇಷ್ಟಂತ್ರ ಈಗ ಕೆಳಗಿನ ಮನಿ ನೋಡಿದ್ರಿ, ಬರೀಗ ಮೇಲಿನ ಮನಿ ತೋರಿಸ್ತೇನಂತ. ಬರೀಗ ಗ್ರೌಂಡ್ ಫ್ಲೋರ್ ಅದಂತ್ರು ಮನಿ ನೋಡ್ಕೊಂಡ್ ಬಂದ್ರಿ ನೀವೀಗ. ಹೊರಗಡೆ ಇದೇನಂತ ಹಾಕ್ಯಾರ ಅಂತ ನೋಡ್ತಿರ್ಬೇಕು ನೀವು. ಸೊಳ್ಳ ಅಲ್ಲ, ಸೊಳ್ಳಿ ಹುಳ ಆಗ್ಲಿ ಲೈಟಿಗೆ ಬರ್ತಿರ್ತಾವ. ಮತ್ತ ಮಂಗ್ಯದ ಕಾಟ ಬಾಳ ಐತಿ ಬದಾಮಿ ಒಳಗ. ಹಾಗಾಗಿ ಇದನ್ನ ಜಾಗಿದ ಬಾಗ್ಲಾ ಮಾಡ್ಸ್ಯಾರ. ಏನು ಹುಳ ಆಗ್ಲಿ ಮಂಗ್ಯ ಆಗ್ಲಿ ಒಳಗ್ ಬರಂಗಿಲ್ಲ ಅಂತ ಹೇಳಿ. ಇಲ್ಲೇ ತುಳಸಿ ಕಟ್ಟಿ ಐತಿ ನೋಡ್ರಿ. ಹೌದಾ, ಮನಿ ಮುಂದ್ ತುಳಸಿ ಕಟ್ಟಿ ಇರ್ಬೇಕು ಯಾವಾಗ್ಲೂ. ತುಳಸಿ ಕಟ್ಟಿ ಐತಿ. ಆಮೇಲೆ ನಾನ್ ನಿಮ್ಗೆ ಆಗಲ್ ಹೇಳಿದ್ನಲ್ಲ, ಕಿಟಕಿ ಐತಿ, ಅದನ್ನ ಇವ್ರು ಡಿವೈಡ್ ಮಾಡಿ ಸಾಮಾನ್ಗಳನ್ನ ಇಟ್ಕೊಳಕ್ ಮಾಡ್ಯಾರ, ಮಿರರ್ ಅಂತ ಹೇಳಿ. ಇಲ್ಲ ಐತಿ ನೋಡ್ರಿ ಅದು. ಓಹೋ, ಅದ ಕಿಟಕಿ ಏನ್ರಿ ಅದು? ಇಲ್ಲಿ ಇದು ಟಾಯ್ಲೆಟ್ ಏನಿದೆ? ಟಾಯ್ಲೆಟ್ ಐತ ಕಡೆ. ಓಕೆ, ಆಕ್ಚುಲಿ ಇದು ಶಾಸ್ತ್ರದ ಪ್ರಕಾರ ಕರೆಕ್ಟ್ ಐತದ. ಟಾಯ್ಲೆಟ್ ಬೇರೆ ಕಡೆ ಐತಿ, ಬಾತ್ರೂಮ್ ಬೇರೆ ಕಡೆ. ಅಲ್ಲ, ಆಕ್ಚುಲಿ ಮನಿ ಬಿಟ್ಟು ಹೊರಗೆ ಇರ್ಬೇಕಂತ ಟಾಯ್ಲೆಟ್. ಹೌದೇನ? ಮನಿ ಒಳಗೆ ಟಾಯ್ಲೆಟ್ ಏನಿರ್ತಾವಲ್ಲ, ಈಗಿನ ಮಾಡರ್ನ್ ಡೇಸ್ನಾಗ ನಾವು ಮನಿ ಒಳಗೆ ಟಾಯ್ಲೆಟ್ ಮಾಡ್ಕೊಂಡಿರ್ತೇವೆ. ಬಟ್ ಆಕ್ಚುಲಿ ಶಾಸ್ತ್ರದ ಪ್ರಕಾರ ಮನಿ ಬಿಟ್ಟು ಹೊರಗೆ ಇರ್ಬೇಕಂತ ಟಾಯ್ಲೆಟ್. ಇದು ಕರೆಕ್ಟ್ ಐತಿ ನಿಮ್ಮ ಮನ್ಯಾಗ? ಹೌದ್ರಿ. ಈಗ ಮೇಲಿನ ಮನಿ ತೋರಿಸ್ತೇನೆ ನೋಡ್ರಿಪ್ಪ, ಹತ್ರಿ ಬರ್ರಿ. ನಿಂತ ಬಿಟ್ರಲ್ಲ. ನಾನು ನಿಮ್ ದಿನ ಸ್ಟಾರ್ಟ್ ಆಯ್ತಾನಿಲ್ಲ ಅನ್ಕೊಂಡ್ ಅಲ್ಲೇ ನಿಂತೇನಿ. ಇಲ್ಲ, ನಾ ರೆಕಾರ್ಡಿಂಗ್ ಹಚ್ದವನ ನಿಮ್ಮನ್ ಕರೆದೆ. ಕೆಳಗಿನ ಮನಿಗೆ ಮ್ಯಾಲಿನ ಮನಿಗೆ ಅಜಗಜಾಂತರ ಫರಕ್ ಐತಿ. ಯಾಕಂದ್ರ ಕೆಳಗಿನ ಮನಿ ಕಟ್ಟಿಸಿ 14-15 ವರ್ಷ ಆಗಿರ್ಬೇಕ. ಹೌದು. ಇದೀಗ ಮ್ಯಾಲಿನ ಮನಿ ಕಟ್ಟಿಸಿ ಒಂದ್ 3 ವರ್ಷ ಅಷ್ಟ. ಕೋವಿಡ್ ಟೈಮ್ನಾಗ ಓಪನಿಂಗ್ ಆಗೈತಿ. ಆಕ್ಚುಲಿ ನಮಗ್ ಬರಕ್ ಆಗ್ಲಿಲ್ಲ, ಯಾಕಂದ್ರೆ ಅನ್ಫಾರ್ಚುನೇಟ್ಲಿ ಆ ಟೈಮ್ನಾಗ ನಮ್ಮ ಮನ್ಯಾಗ ಕೋವಿಡ್ ಆಗೈತಿ ಅಂತ ಹೇಳಿ ನಮ್ ಶ್ವೇತಾ ಅವ್ರ. ಸೊ ಹಿಂಗಾಗಿ ಆ ಟೈಮ್ನಾಗ ಓಪನಿಂಗ್ ಬರಕ್ ಆಗಿದ್ದಿಲ್ಲ ನಮಗ. ಈಗ ಬರ್ರಿಪ್ಪ, ಮ್ಯಾಲಿನ ಮನಿ ಹೆಂಗೈತಂತ ತೋರಿಸ್ತಾರ ನಮ್ ಶ್ವೇತಾ ಅವ್ರ. ಕರೀತಾರ, ಬರ್ರಿ 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 ಅಂತೇಳಿ. ಇಲ್ಲಿ ಎಂಟರ್ ಆಗಿದ್ ಕೂಡಲೇ ನಿಮ್ಗೊಂದು ಹಾಲ್ ಸಿಗ್ತೈತಿ. ದೊಡ್ಡ ಹಾಲ್ ಐತ್ರಿ ಶ್ವೇತಾ, ಮಸ್ತ್ ಐತಿ. ಹಾ ರೀ, ಹಾಲ್ ಐತಿ. ಆಕ್ಚುಲಿ ಬಾಳ ಚಂದ ಮಾಡ್ಯಾರ ಇಲ್ಲಿ ಹಾಲ್. ಮಾಮಾರ ಬಾರಿ ಕಟ್ಸಾರ ಮನಿನ. ಇದು ಹಾಲ್ ಐತಿ. 2 ಸೈಡ್ ದೊಡ್ಡ ದೊಡ್ಡ ಕಿಟಕಿ ಹಾಕ್ಸಾರ. ಮತ್ ಮೇಲೆ ಆಕ್ಚುಲಿ ವೆಂಟಿಲೇಷನ್ ಕ ಸಣ್ಣ ಸಣ್ಣ ಕಿಟಕಿಗಳು ಕೊಟ್ಟಾರ. ಆಮೇಲೆ ಇನ್ನೊಂದು ಶ್ವೇತಾ, ಆಕ್ಚುಲಿ ಹೇಳ್ಬೇಕಿತ್ತ, ನಿಮಗ್ ಮಾತಾಡಕ್ ಬರಂಗಿಲ್ಲಲ್ಲ ಜಾಸ್ತಿ ಚಂದಾಗೆ, ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಮನಿ ಹೆಂಗೈತಿ ಏನೈತಿ ಅಂತ ಹೇಳಿ ನಿಮ್ಮನ್ ಮುಂದ್ ನಿಂದ್ರಿಸಿ. ಈಗ ಹಾಲ್ ಒಳಗ ಆಕ್ಚುಲಿ ಎಲ್ಲರೂ POP ಮಾಡಿ ಡಿಸೈನ್ ಮಾಡಿಸ್ತಾರ. ಆದ್ರ ನಮ್ಮ ಅಮ್ಮರ POP ಮಾಡಿಸಿದ್ರ ಅದು ಸ್ವಲ್ಪ ದಿವಸ ಆದ್ಮೇಲೆ ಬಾದ್ ಆಕತ್ ಅಂತ ಹೇಳಿ ಯೋಚನೆ ಮಾಡಿ ಮೇಲ್ಗಡೆ ನೋಡ್ರಿ ಹೆಂಗ ಸಿಮೆಂಟ್ ನಾಗ ಡಿಸೈನ್ ಮಾಡ್ಸಾರ. ಬಾಳ ಚಂದ ಮಾಡ್ಸಾರ ಡಿಸೈನಿಂಗ್. ಸಿಮೆಂಟ್ ಒಳಗ ಐತದ ಡಿಸೈನ್. ಹೌದು. ಆಮೇಲೆ ಟೈಲ್ಸ್ ಕಲರ್ ಆಗಿರ್ಬೋದು, ಟೈಲ್ಸ್ ಡಿಸೈನ್ ಆಗಿರ್ಬೋದು, ಅಗದಿ ಮಾಡರ್ನ್ ಆಗಿ ಅದಾವ. ಯಾವ ಹಿಂಗಷ್ಟು ಹಳೆ ಕಾಲದ ಗತೆ ಇಲ್ಲ. ನಮ್ ಶ್ವೇತಾ ಡಾನ್ಸ್ ಮಾಡಕತ್ತ. ಇದು ಡೋರ್ ನೋಡ್ರಿ, ನಮ್ಮ ಅಪ್ಪಾಜಿನ ಮಾಡ್ಯಾರ. ಹೌದು, ಇದು ಇವ್ರ ಅಪ್ಪಾಜಿನ ಮಾಡಿದ್ದ ಡೋರ್ ಪೂರ್ತಿ ಕೆತ್ತನೆ. ಯಾಕಂದ್ರೆ ಬಡಿಗೆರ್ ಆಗಿರೋದ್ರಿಂದ ಎಲ್ಲ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಂಡೇವಿ. ಹೌದು, ಬಾಳ ಚಂದ ಐತಿ. ಆಮೇಲೆ ಇದ್ರದ್ದು ಎಲೆಕ್ಟ್ರಿಕ್ ವರ್ಕ್ ಆಲ್ಮೋಸ್ಟ್ ಇವ್ರ ಅಣ್ಣನ ಮಾಡಿದಾರೆ. ಆಲ್ಮೋಸ್ಟ್ 99% ಅವರ ಮಾಡಿದಾರೆ. ಯಾಕಂತಂದ್ರ ಬಡಿಗೆರು ಮನೆ ಆಗಿದ್ರು ಅಂದ್ಕೂಡ್ಲೆ. ಈಗ ಹಾಲ್ ಆದ್ಮೇಲೆ ನಿಮ್ಗೆ ಸಿಗುದ ಬೆಡ್ರೂಮ್. 2 ಬೆಡ್ರೂಮ್ಗಳು ಅದಾವ. ಈಚೆ ಕಡೆ ಒಂದೈತಿ, ಈಚೆ ಕಡೆ ಒಂದೈತಿ. ಒಂದ್ ಅಣ್ಣನ ಬೆಡ್ರೂಮ್, ಒಂದ್ ತಮ್ಮನ ಬೆಡ್ರೂಮ್. ಇದ ಅಣ್ಣನ ಬೆಡ್ರೂಮ್, ಇದ ತಮ್ಮನ ಬೆಡ್ರೂಮ್. ಆಮೇಲೆ ಸದ್ಯ ಖಾಲಿ ಅದಾವ. ಆಮೇಲೆ ಅವ್ರ ಮದ್ವೆ ಆದ್ಮೇಲೆ ಎಲ್ಲಾ ತುಂಬ್ತಾವ. ಅದಕ್ಕೆ ಸದ್ಯಕ್ಕೆ ಅವ್ನ್ ಖಾಲಿ ಬಿಟ್ಟೇವಿ. ಹೌದೌದು. ಬೆಡ್ರೂಮ್ ಒಳಗಂತ್ರು ಏನೇನ್ ಅದಾವ ಅಂತ ತೋರಿಸ್ತೇನೆ. ಲೈಟ್ ಹಚ್ಚ್ರಿ. ಈಗ ಸದ್ಯಕ್ಕೆ ಬೆಡ್ರೂಮ್ನಾಗ ಬರೇ ಒಂದ್ ಇಲ್ಲೇ ಇದನ್ನ ಐತಿ, ರಾಟಿ ಇಟ್ಟಾರ. ಮಮ್ಮಿಗೆ ಹೊಲಿಯೋದಂದ್ರೆ ಬಾಳ ಇಷ್ಟ ಅಲ್ಲ ಶ್ವೇತಾ? ಹೊಲಿತಾರ. ಅವ್ರು ಏನ್ರ ಕಲಿದು ಕೂತಾಗ ಫ್ರೀ ಟೈಮ್ ಒಳಗದು ಹೊಲಿತಾರ. ಇಲ್ಲೊಂದ್ ಸಣ್ಣ ಕಪಾಟ್ ಗತೆ ಬಿಡ್ಸಾರ. ಇಲ್ಲೂ ಅದೆಲ್ಲ ಕೆಲಸ ಬಾಳ ಮಾಡ್ಸೋದೈತಿ. ಹೌದು, ಆಕ್ಚುಲಿ ಫರ್ನಿಚರ್ ವರ್ಕ್ ಯಾಕೆ ಅದು ಕೆಳಗಿಂದ ಬಿಟ್ಟಿದ್ರ ಅಂತ ಹೇಳತ್ತಿದ್ದಲ್ಲ ನೀನ. ಇದು ಮ್ಯಾಲಿಂದು ಕೆಳಗಿಂದು ಕಾಂಬಿನೇಷನ್ ನಾಗ ಬರ್ಬೇಕಂತ ಹೇಳಿ ಅದ ಸೇಮ್ ಆಗ್ಬೇಕ. ಕಪಾಟ್ಗಳೆಲ್ಲ ಸೇಮ್, ಮನಿ ತುಂಬಾ ಸೇಮ್ ಕಾಣ್ಬೇಕನ್ನೋ ವಿಚಾರಕ್ಕ ಇಲ್ಲೂ ಕಪಾಟಿನೂ ಮೇಲ್ಗಡೆ ಡೋರ್ ಅದು ಹಾಕ್ಸಿಲ್ಲ. ಇದಕ್ಕ ಎಲ್ಲ ಏನೋ ಡಿವೈಡೇಷನ್ ಮಾಡಿ ಪಾರ್ಟಿಷನ್ ಮಾಡಿಸಿ ಡೋರ್ಸ್ ಅದು ಹಾಕ್ಸೋದೈತಿ ಇದಕ್ಕ. ಆಮೇಲೆ ಕರೆಂಟ್ ಹೋದ್ರ ಇದು ಬೇಕಂತ ಹೇಳಿ ಇನ್ವರ್ಟರ್ ಐತಿ ಅವ್ರ ಮನ್ಯಾಗ. ನೋಡ್ರಪ್ಪ, ನಮ್ ಮನ್ಯಾಗ ಇಲ್ಲ, ನಮ್ ಬೆಳಗಾವಿ ಮನಿ ಒಳಗ ಇಲ್ಲ. ನಮ್ಮ ಮಾಮಾರ್ ಪಾಸ್ ಶ್ರೀಮಂತ್ರ ಬಿಡ್ರಿ. ಏನು ಅನ್ರಿ, ಹೆಸರಿಗೆ ತಕ್ಕಂತ ನಮ್ಮ ಮಾಮಾರ್ ವಾಶ್ವತ. ಏನು ಅನ್ನ ಹೆಂಗೈತಿ ನಿಮ್ಮ ಅಪ್ಪಾಜಿ ಹೆಸರು? ಕುಬೇರ ಅಂದ್ರ ಶ್ರೀಮಂತ, ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತಂದಂಗ. ಬೆಡ್ರೂಮ್ ತೋರಿಸ್ತೇನೆ. ಎಸ್, ಅದಕ್ಕೂ ಮೊದಲ ಹಿತ್ಲಾ ತೋರಿಸ್ಕೊಂಡ್ ಬರ್ಲಾ? ಬರ್ರಿ. ಇಲ್ಲೇ ಹಿಂದ್ ಕಡೆ
ನೋಡ್ರಿ ಇಲ್ಲಿ ಹಿಂದ್ಗಡೆ ಏನೈತಿ, ಇಲ್ಲಿ ವಾಷಿಂಗ್ ಏರಿಯಾ ಐತಿ. ಆಕ್ಚುಲಿ ಭಾಳ ಚಂದ ಮಾಡ್ಯಾರ ಇದನ್ನ. ಇದನ್ನ ನಮ್ಮನ್ನ ತಂದು ಇಲ್ಲಿ ಇಟ್ಟಾನ. ಇದನ್ನ ಅದೇನದ ಅದಕ್ಕೆ ನಿಚ್ಚಿನ್ಕೆ ಅಂತಾರ್ರಿ ಶ್ವೇತಾ ಅವ್ರು. ಇಂಗ್ಲಿಷ್ನಾಗ ಲೈಡರ್ ಅಂತಾರ ನೋಡ್ರಿ, ಅದು ನಮ್ ಶ್ವೇತಾ ಅವ್ರಿಗೆ ಅದು ಗೊತ್ತಿಲ್ಲ ಪಾಪ, ಯಾಕ ಬಡಿಗೆರ ಮಗಳಲ್ಲ. ಐತಿ ಇಲ್ಲಿ ಅರ್ಬಿ ಅದು ತೊಳ್ಕೊಳಕ. ಆಮೇಲೆ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಐತಿ, ಚಂದ ಐತಿ ಎಲ್ಲ. ಇಲ್ಲಿ ಇವ್ರ ಬಾತ್ರೂಮ್ನಾಗ ಮೀನ ಎಲ್ಲ ಅದಾವ, ಮುಸುಳಿ ಎಲ್ಲ ಅದಾವ ನೋಡ್ರಿ. ಬೇಕಂದ್ರ ಹಸುವಾದ್ರೆ ಇಲ್ಲೇ ತಿಂದು ಬಿಡ್ತಾಳ ನಮ್ ಶ್ವೇತಾ ಮೀನಾ ತೆಗದು. ಹಂಗೇನಿಲ್ರಿ, ಯಾಕಂದ್ರೆ ನಮ್ ಶ್ವೇತಾ ಅವ್ರು ವೆಜಿಟೇರಿಯನ್ ಅದಾರಲ್ಲ, ಗಾಳಿ ಭಾಳ ಬರ್ತೈತಿ ನೋಡಿ. ಅದ ವಿಚಾರ ಮಾಡತ್ತೀನಿ ಶ್ವೇತಾ ನಾನು. ಆಕ್ಚುಲಿ ಈಚಿ ಕಡೆ ನಿಮ್ ಮನಿ ಒಳಗ ನಿಮ್ ಮನಿದ ಸ್ಪೆಷಾಲಿಟಿನ ಇದೈತಿ ನೋಡಿ. ಹಿಂದ್ಗಡೆ ನೀವು ಇಷ್ಟು ದೊಡ್ಡ ಗ್ಯಾಲರಿ ಐತಿ, ಮತ್ತ ಹತ್ತಿ ಮನಿ ಇಲ್ಲ ಹಿಂದ ನಮ್ಮ ಮನಿಗೆ ಹೆಂಗ್ ಹತ್ತೆ ಹಿಂದ್ ಮನಿ ಐತಲ್ಲ ಹಂಗ ಹತ್ತಿ ಮನಿ ಇಲ್ಲ. ಇಲ್ಲಿಂದ ಗಾಳಿ ಬರ್ತೈತಿ. ಕೆಳಗಿನ ಮನಿ ಒಳಗಾದ್ರೂ ಇಲ್ಲಿಂದ ಗಾಳಿ ಬೆಳಕಾಕತಿ. ಆಜು ಬಾಜು ಕಿಟಕಿ ಇಲ್ಲ ಎಲ್ಲ ಹಿಂಗ ಗೋಡಿಗಳು ಹತ್ತಿದಾವ, ಬಟ್ ಹಿಂದ ಮುಂದೆ ಏನೈತ್ಲ ಫುಲ್ ಗಾಳಿ ಬರೋಂಗೈತಿ. ಹಿಂಗಾಗಿ ಗಾಳಿ ಬೆಳಕ ಬಾಳ ಬರ್ತೈತಿ. ಬಾಳ ಚಂದ ಅನಿಸ್ತೈತಿ. ನಿಮ್ ಮನಿ ಕರೆ ನಿಮ್ ಮನಿಗ್ ಬಂದಾಗ ನಂಗೆ ಇಷ್ಟು ರಿಲ್ಯಾಕ್ಸ್ ಅನಿಸ್ತೈತಲ್ಲ, ಬಾಳ ಚಂದ ಫೀಲ್ ಆಗ್ತೈತಿ. ಯಾಕಂದ್ರೆ ಮ್ಯಾಲಿನ ರೂಮಿಗೂ ಹಿಂಗೈತೆ, ಫುಲ್ ಹಿಂಗ್ ಬೆಳಕ ಗಾಳಿ ಬರೋ ಗಾಳಿ ಬೆಳಕೈತಿ. ಈಗ ನಾವು ನಡಕಿದ್ದ ರೂಮ್ನಿಗೆ ಗಾಳಿನೂ ಇಲ್ಲ, ಬೆಳಕು ಇಲ್ಲ, ಹಿಂಗ ಒಂಥರ ಕತ್ತಲೆ ಬೆಳಕಲ್ಲಿಗ. ಎಸ್, ಹಿಂಗ್ ಕ್ಲೋಸ್ ಮಾಡಿ ತೆಗಿಯೋತ್ಲೆ ಬೆಡ್ರೂಮ್ ಬರ್ತೈತಿ ನೋಡ್ರಿ. ಬರ್ರಿ ಈ ರೂಮ್ ಒಳಗ ಎಂಟರ್ ಆಗಿದ್ ಕೂಡಲೇ ನಿಮ್ಗ್ ಸಿಗದ ಫಸ್ಟಿಗೆ ಜೋಕಾಲಿ ಸಿಗ್ತೈತಿ ನೋಡ್ರಿ. ಯಾಕಂದ್ರೆ ಜೋಕಾಲಿ ವರ್ಷ ಇದ್ರೊಳಗ ಮಕ್ಕೋತಿದ್ಲ, ಇದ್ರಾಗ ಮಕ್ಕೊಂಡ್ ಕಂಟಿನ್ಯೂ ರಾತ್ರಿ ಇಡೀ ತುಗುದಾಕಿಗೆ ಶೇಪ್ ನೋಡ್ರಿ ಇಲ್ಲೇ ಸಣ್ಣಕ್ಕಿದ್ದಾಗಿನ ಹೆಂಗೈತಿ. ಇದ ತಲಿ ಹಿಂಗ ಶೇಪ್ ಹೆಂಗೈತಿ, ಮಕ ಮುಕ್ಕುಲು ಎಲ್ಲ ಒಂದಾಗೈತಿ. ಶೇಪ್ ಐತಿ. ಆಕ್ಚುಲಿ ನನ್ ಬಣ್ಣತನ ಇಲ್ಲೇ ಆಗಿತ್ತ. ಹೌದು, ಇಲ್ಲೊಂದು ಹೊರಸ್ ಹಾಕಿದ್ರ, ಹೊರಸೀಗ ಅದನ್ನ ತೆಗೆದು ಕೊಟ್ಟಾರ ಅದನ್ನ ಅವ್ರಿಗೆ. ಹೌದು, ಯಾಕಂದ್ರೆ ಹೊರಸೀಗ ಯಾವಾಗ ಬರೋದು ನೆಕ್ಸ್ಟ್ ಅಂತಂದ್ರೆ ಡೆಲಿವರಿ ಆದಾಗ ಬರ್ತೈತಿ. ನೀ ಫಸ್ಟ್ ಡೆಲಿವರಿ ಮಾಡ್ತೀನಿ ಇಲ್ಲ ಮತ್ತೇನು ಬೆಕ್ಕಿನ ಮೇಲೆ ಡೆಲಿವರಿ ಮಾಡಿಸ್ತೇನೆ. ಬರೀ ಇಲ್ಲೆಲ್ಲ ಅರ್ಬಿಗಳನ್ನ ನೀಟಾಗಿ ಮಡಿಚಿಟ್ಟಾರ ನಮ್ಮ ಮಮ್ಮಿ. ಯಾಕಂದ್ರೆ ಅದ ವಾರ್ಡ್ರೋಪ್ ಮಾಡೋ ಸಲುವಾಗಿ ಕೆಳಗಿನ ಅರ್ಬಿ ಎಲ್ಲ ಇಲ್ಲಿ ತಂದಿಟ್ಟಾರ. ಕೆಳಗಡೆ ಆಕ್ಚುಲಿ ಒಂದು ವಾರ್ಡ್ರೋಪ್ ಇತ್ತಲ್ಲ ಶ್ವೇತಾ, ಅದ ಏನಾತ ಎಷ್ಟ ಮಾಡಿಸ್ ಒಂದ್ 5-6 ವರ್ಷ ಏನೋ ಆಗಿತ್ತದ. ಮೇಲ್ಗಡೆ ನೀರ್ ಹೊಡಿತಿದ್ರಲ್ಲ ಕಂಟಿನ್ಯೂ, ಕೆಳಗಡೆ ಅದ ಓಪನ್ ಇತ್ತು, ಅಂದ್ರ ಮನಿ ಕಟ್ಟಿದ್ದಿಲ್ಲ ಅವ್ರ ಆ ಕಡೆ. ಅದ ನೀರ್ ಹೊಡಿ ಮುಂದ ನೀರ್ ಹೊಡೆದು ಏನಾತ ಗೋಡಿಗೆ ಹಚ್ಚಿತ್ತಲ್ಲ, ಸ್ವಲ್ಪ ಇದಾತದ ನೆನದಂಗ ಆತ. ಅಂದ್ಕೂಡ್ಲೆ ಅದ ಬೇಡ ಮೇಲೆ ಕೆಳಗು ಎರಡು ಸೇರ್ಸಿ ಮಾಡೋಣ ಅಂತ ಹೇಳಿ ಅದ್ ಎಲ್ಲಾ ಕಿತ್ತೋಗದಾರ. ಈಗ ಅದಕ್ಕ ನಮ್ಮ ಕಸಿನ್ ಅಣ್ಣ ಒಬ್ರ ಮಾಡ್ತೇನೆ ಅಂತ ಹೇಳ್ಯಾರ. ಆಗಲೇ ಬಂದಿದ್ರಲ್ಲ ಅಕ್ಕ ಅವ್ರು. ಅಕ್ಕ ಅವ್ರ ಮೊನ್ನೆ ನಾವು ಆಕ್ಚುಲಿ ಹೋಗಿದ್ವಿಲ್ಲ ಅವ್ರ ಮನೆಗೆ, ನೋಡಿರ್ತೀರಿ ನೀವು. ಅವ್ರ ಹಸ್ಬೆಂಡ್ ಮಾಡ್ತೇನೆ ಅಂತ ಹೇಳ್ಯಾರ. ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ತೋರಿಸ್ತೇನಂತ. ಬರೀಗ ಆಮೇಲೆ ಇಲ್ಲೊಂದು ಕಪಾಟ್ ಐತಿ. ಆಮೇಲೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವರೆಲ್ಲ 2-way ಸ್ವಿಚ್ ಮಾಡ್ಯಾರ ವಿನಾಯಕ್ ಅವ್ರು. ಇಲ್ಲಿಂದ ಲೈಟ್ ಆನ್ ಆಫ್, ಫ್ಯಾನ್ಗೆ ಎಲ್ಲದಕ್ಕೂ ಸ್ವಿಚಸ್ ಮಾಡ್ಯಾರ. ಮಸ್ತ್ ಮಾಡ್ಯಾರ ಆಕ್ಚುಲಿ. ವೈರಿಂಗ್ ಚಲೋ ಆಗೈತಿ. ಇದು ನಿಮ್ ತಮ್ಮ ಮಾಡಿದ್ದಲ್ಲ ಶ್ವೇತಾ ಜೋಕಾಲಿ? ತಮ್ಮ ಮತ್ತ ಪಪ್ಪ ಸೇರ್ ಮಾಡಿದ್ದ. ಆಕ್ಚುಲಿ ಅವ್ರದ್ದು ಪ್ಲಾನ್ ಏನಿತ್ತು, ಹಿಂಗ ಸ್ಟ್ಯಾಂಡ್ ಗತೆ ಮಾಡಿ, ಯಾಕಂದ್ರ ಆಕೆ ಹಿಂಗ ಜೋಳಗಿ ಹಿಂಗ್ ತೂಗು ರೂಢ ಇತ್ತ. ಅಂದ್ಕೂಡ್ಲೆ ಅವ್ರ ಏನ್ ವಿಚಾರ ಮಾಡಿದ್ರೆ ಹಿಂಗ 2 ಸ್ಟ್ಯಾಂಡ್ ಇಟ್ಟ ಅದಕ್ಕೆ ಹಿಂಗ ಬೆಡ್ಶೀಟ್ ಕಟ್ಟಿ ಮಾಡ್ಬೇಕು ಅನ್ನೋದಿತ್ತ. ಆಮೇಲೆ ಅದನ್ನ ಹೆಂಗೋ ತಲೆ ಓಡಿಸಿ ಅದನ್ನ ಮಾಡಿ ಕಟ್ಟಿ ಸ್ಪರ್ಶನ್ ದೊಡ್ಡಕಿನ್ ಮಾಡಿದ್ರ. ಮ್ಯಾಲಿಂದ ಮನಿ ಹತ್ರ ನೋಡಿದ್ರಿ ನೀವು, ಬೆಡ್ರೂಮ್ ಹಾಲ್ ಆತ. ಈಗ ಟೆರಸ್ ಮೇಲೆ ಕರ್ಕೊಂಡು ಹೋಗ್ತೇನೆ. ಓಹೋ, ಟೆರಸ್ ಮೇಲೆ ಏನ್ ನೋಡುವಂತ ಸಾಮಾನು ಇಟ್ರೇನ? ಇಲ್ಲ, ಹಂಗ ತೋರಿಸ್ತೇನೆ. ನಮ್ ಟೆರಸ್ ಮೇಲೆ ನಿಂತ್ರ ಏನೇನ್ ಕಾಣಿಸ್ತೈತೆ ಅಂತ ನಡ್ರಿ. ಬಂದ್ ನಿಂತ್ರವ ಟೆರಸ್ ಮೇಲೆ? ಹಾ ರೀ, ನಮ್ಮ ಟೆರಸ್ ಮೇಲೆ ಬಂದ್ ಕೂಡ್ಲೆ ನಿಮ್ಗ ಬಾದಾಮಿ ಸ್ಪೆಷಲ್ ಗುಡ್ಗಳೆಲ್ಲ ಕಾಣಿಸ್ತಾವ ನೋಡ್ರಿ ಅಲ್ಲಿ. ವಾ ಬಾದಾಮಿ ಫೇಮಸ್ ಇರೋದ ಗುಡ್ಡದ ಸಲುವಾಗಿ ನೋಡ್ರಿ. ಇವ್ರ ಮನಿ ಮೇಲೆ ನಿಂತ್ರ ಎಲ್ಲಾ ಗುಡ್ಡಗಳು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾವ. ಪಪ್ಪ ಮ್ಯಾಲ ಹತ್ತಿಸ್ಕೊಂಡ್ ಬಂದ್ರ ನಮ್ ಶ್ವೇತಾ ಅವ್ರ ಸುಸ್ತಾತ್ ನನಗೆ. ಏನಿಲ್ಲ, ಒಂದ್ ಸೋಲಾರ್ ಐತಿ, 2 ಸಿಂಟ್ಯಾಕ್ಸ್ ಇದಾವ. ಹೌದು, ಇವ್ರ ಮನ್ಯಾಗ ಬಿಸಿನೀರಿಗಂತೂ ಕಡಿಮೆನೇ ಇಲ್ಲ. ಯಾಕಂದ್ರೆ ನಮ್ ಶ್ವೇತಾ ಅವರು ಆಲ್ಮೋಸ್ಟ್ ಬಿಸಿಲು ಭಾಳ ಇರ್ತೈತಿ, ಹಂಗಾಗಿ ಬಿಸಿನೀರಿಗೆ ಕೊರತೆನೇ ಇಲ್ಲ. ಯಾಕಂದ್ರೆ ಸೋಲಾರ್ ನೀರು ಬಿಸಿ ಅಲ್ಲ, ಬಿಸಿನೀರಿಗಲ್ಲ, ನೀರಿನ ಕೊರತೆನೂ ಇಲ್ಲ. ಆಕ್ಚುಲಿ ನಮ್ ಬೆಳಗಾವಿ ಒಳಗೆ ಇಷ್ಟ ತಂಪಿದ್ದು ನಮಗ ಒಂದೊಂದ್ಸತಿ ನೀರಿನ ಕೊರತೆ ಆಕೈತಿ. ಇಲ್ಲಿ ನೀರಿನ ಒಟ್ಟ ಕೊರತೆ ಇಲ್ಲ. ಯಾಕಂತೇಳಿ ನನಗೂ ಗೊತ್ತಿಲ್ಲ. ಯಾಕ್ರಿ ಶ್ವೇತಾ ನಿಮ್ ಊರಾಗ ನೀರಿನ ಕೊರತೆ ಯಾಕಿಲ್ಲ? ಬಿಡ್ತಾರ ನೀರು ಹಂಗೆ. ಬೇಸಿಗೆಗಾಲದಾಗ ಸೈಡ್ ಡೈಲಿ ನೀರ್ ಬಿಡ್ತಾರ ನಮ್ ಶ್ವೇತಾ ಅವ್ರ ಊರಾಗ. ನೋಡ್ಬೋದು ನೀವು, ಹಿಂದ್ಗಡೆ ಸನ್ಸೆಟ್ ಆಗತೈತಿ. ಎಷ್ಟ್ ಚಂದ ಕಾಣತೈತ್ಲ ಅದ. ಹೌದು, ಮೋಡದ ಒಳಗಿರುವ ಸೂರ್ಯ ನಾನು. ನಿಮ್ ಮನೆಯವ್ರ ಬಗ್ಗೆನೂ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡ್ಬೇಕಿತ್ತ. ಆಕ್ಚುಲಿ ಈಗ ಮನಿ ಒಳಗೆ ಯಾರು ಇಲ್ಲ, ಮಮ್ಮಿ ಅಷ್ಟೇ ಕೆಳಗ್ ಕೂತಾರ. ನಾವು ನಮ್ಮ ಮನಿ ಒಳಗ ಇರುದು 5 ಜನ. ಅಂದ್ರ ಹೇಳಾತೇನ್ ನಿಮ್ಗ. ಪಪ್ಪ, ಮಮ್ಮಿ, ಅಣ್ಣ, ನಾನ, ತಮ್ಮ. ತಮ್ಮ
ಅಂದ್ರೆ ತಮ್ಮ ನಾ ದೊಡ್ಡಾಕಿ ಅವ ಸಣ್ಣವ. ಓಹೋ ಎಲ್ಲಾರು ಅನ್ಕೊಂಡಿರ್ತಾರ ಅವ ದೊಡ್ಡವನ್ ಅಂತ ಮಾಡಿರ್ತಾರ. ಬಟ್ ಹೌದು, ಯಾಕಂದ್ರೆ ನೀ ಕಾಣಕ್ ಚಿನ್ಕುರುಳಿ ಗತೆ ಈಟ ಅದಿ ಸಣ್ಣ ಪಾಪು ಗತೆ, ಮತ್ ನಿನ್ನ ತಂಗಿ ಅಂತ ಅನ್ಕೊಂಡ್ ಬಿಟ್ಟಿರ್ತಾರ ಎಲ್ಲಾರು. ನಮ್ ಪಪ್ಪ ಅಂತೂ ಕಾರ್ಪೆಂಟರ್ ವರ್ಕ್ ಮಾಡ್ತಾರ, ಬಡಿತನ ಮಾಡ್ತಾರ ಅವ್ರ. ಮನೆ ನೋಡಿದ್ರೆ ನೀವು ವಾರ್ಷಿಕೋತ್ಸವ ಮಾಡಿದ್ವಿ, 31 ವರ್ಷ ಆತವ್ರ ಅಡ್ಡೆ ಹಾಕಿ. ಅದಕ್ಕೂ ಮೊದಲಿಂದ ಸಹಿತ ನಮ್ಮ ಅಮ್ಮರ ಫರ್ನಿಚರ್ ವರ್ಕ ಮಾಡ್ಕೊಂತ ಬಂದಾರ, ಬಡಿತನ ಮಾಡ್ಕೊಂತ ಬಂದಾರ. ಆಮೇಲೆ ಮಮ್ಮಿ ಅಂತೂ ಹೌಸ್ ವೈಫ್, ಮನಿ ಕೆಲಸ ಮಾಡ್ಕೊಂಡ್ ಇರ್ತಾರ ಅವ್ರು. ನಿಮ್ ಪಪ್ಪಾರ್ದ ಇದ ಊರಲ್ಲ ಪೂರ್ತಿ? ಹಾ, ಇದವ್ರು ಪ್ರಾಪರ್ ಇದವ್ರು. ಪ್ರಾಪರ್ ಇದ ಊರವ್ರದ್ದು ಇವ್ರ ಪಪ್ಪಾರ್ದ. ಆಮೇಲೆ ಇವ್ರ ಮಮ್ಮಿದ್ ಹೇಳ್ಬೇಕಂದ್ರ ಗದಗ ಅಂತೇಳಿ ಲಕ್ಷ್ಮೇಶ್ವರ. ಆಮೇಲೆ ಇವ್ರ ತಮ್ಮರು, ಇವ್ರ ಅಣ್ಣರು ಮತ್ ನಮ್ ಶ್ವೇತಾ ಅವ್ರೆಲ್ಲ ಹುಟ್ಟಿ ಬೆಳೆದಿದ್ದು ಇದ ಊರ. ಆದ್ರೆ ಇವ್ರು ಹುಟ್ಟಿ ಬೆಳೆದಿದ್ದ ಅಂದ್ರ ಇವ್ರು ಹುಟ್ಟಿದ ಟೈಮ್ನಾಗ ಈ ಮನಿ ಒಳಗ್ ಇದ್ದಿದ್ದಿಲ್ಲ ನಮ್ ಶ್ವೇತಾ ಅವ್ರು. ಒಂದು ಬೇರೆ ಬಾಡಿಗೆ ಮನಿ ಒಳಗಿದ್ರ, ಅದು ಅವ್ರ ಅಡ್ಡೆ ಸಮೀಪನೇ ಐತಿ. ಅಲ್ಲಿ ತೋಟ್ರೋಣಿ ಅಂತ ಐತಿ, ಅಲ್ಲಿ ಇದ್ವಿ ನಾವು. ತೋಟ ರೋಣಿಯಾಗಿದ್ರಿ ಇವ್ರ. ಅದು ಮನಿ ಉದ್ದ ಭಾಳ ಇತ್ತಂತ, ಭಾಳ ದೊಡ್ಡದಿತ್ತಂತ. ಈಗ ಐತೇನ್ ಮನಿ? ಇಲ್ಲದ ಐತಿ, ಮತ್ತೆ ಏನ್ ಗೊತ್ತಿಲ್ಲ. ಬಿದ್ದತ್ ಅಂತ ಅಂತಿದ್ದಲ್ ನೀನು. ಐತಿ ಅದ ಮನಿ ಒಳಗೆ ಎಷ್ಟ ನಾ ಸಣ್ಣಾಗ, ಈ ಮನಿಗ್ ನಾ 8ನೇ ಇದ್ದಾಗ ಬಂದೆ ನೋಡ್ರಿ. ಕೆಳಗಿನ ಮನಿಗೆ ನಾ 8ನೇ ಹೋಗಿದ್ನಿ, ಅವಾಗ ಬಂದಿನಿ. ನಾ ಹುಟ್ಟಿ ಬೆಳಿ 8ನೇ ತಗೊಂಬಿಟ್ಟ ಅಂದ್ರೆ ಅದ ಮನೆ ಆಗಿದ್ದು ನಮ್ ಶ್ವೇತಾ ಅವ್ರ. ಆಮೇಲೆ ಈ ಮನಿಗ್ ಬಂದ್ವಿ. ಆಮೇಲೆ ಪಪ್ಪ ಅಂತೂ ಬಡಿತನ ಮಾಡ್ತಾರ, ಮಮ್ಮಿ ಅಂತೂ ಹೌಸ್ ವೈಫ್. ಅಣ್ಣ ಇಲ್ಲಿ ಬಾದಾಮಿ ಶುಗರ್ಸ್ ಅಂತೇಳಿ ಒಂದು ಬಾದಾಮಿ ಒಳಗ ಶುಗರ್ ಫ್ಯಾಕ್ಟ್ರಿ ಐತಿ. ನೀರಾನಿ ಸರ್ದ ಅಲ್ಲ? ಹಾ, ಹೌದೌದು, ಅವ್ರದ ಶುಗರ್ ಫ್ಯಾಕ್ಟ್ರಿ ಐತಿ, ಅಲ್ಲೇ ವರ್ಕ್ ಮಾಡ್ತಾನ ಅಣ್ಣ. ಆಮೇಲೆ ನಾನ ಯೂಟ್ಯೂಬರ್ ಅದೇನಿ, ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ. ಹೌಸ್ ವೈಫ್ ಪ್ಲಸ್ ಯೂಟ್ಯೂಬರ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಅದೇ ನಾನು. ಆಮೇಲೆ ತಮ್ಮ ಬಂದು ಬಹಳಷ್ಟು ಜನ ಕೇಳತ್ತಿದ್ರಿ, ನಿಮ್ ತಮ್ಮ ಎಲ್ಲದನ ಕಾಣಿಸೇ ಇಲ್ಲಲ್ಲ ಅಂತ ಹೇಳಿ. ಅವ್ರ ತಮ್ಮ ಗಾಯಬ್ ಆಗ್ಬಿಟ್ಟ. ನಮ್ಮ ತಮ್ಮ ಏನ, ನೀವು ನಮ್ದು ಕಿಚನ್ ಇದನ್ನ ನೋಡಿದ್ರಿ, ನೀವು ಸ್ಟುಡಿಯೋ ವರ್ಕ್ ಮಾಡಿದ್ರಲ್ಲ, ವರ್ಕ್ ಮಾಡಕ್ ಬಂದಿದ್ರ. ಅದಕ್ಕಿಂತ ಮುಂಚೆ ಅವ್ರ ಯಾವ್ರದ ಅದಕ್ಕ ಧರ್ಮಸ್ಥಳದ ಅಂತೆಲ್ಲ ಐತೆ ಕಾರ್ಕಳಕ್ ಹೋಗೋರಿದ್ರು. ಯಾಕೆ ಕಾರ್ಕಳಕ್ ಹೋಗೋರಿದ್ರಪ್ಪ ಅಂದ್ರೆ ಶಿಲ್ಪಿ ಕೆಲಸ ಕಲಿಯಾಕ. ಯಾಕಂದ್ರೆ ಅವಂಗ ಬಹಳ ಇಂಟ್ರೆಸ್ಟ್ ಇತ್ತು ಶಿಲ್ಪಿ ಕೆಲಸ ಕಲಿಬೇಕನ್ನೋದ. ಹಿಂಗಾಗಿ ಅಲ್ಲೇ ಹೋಗ್ಬೇಕಂತಿದ್ವ. ಮತ್ ನಾವೇನಂದ್ವಿ, ಇಲ್ಲ ನಮ್ದು ಕೆಲಸ ಮಾಡ್ಕೊಟ್ಟು ಹೋಗು, ಮತ್ ಅಲ್ಲಿ ಹೋದ್ರ 1-2 ವರ್ಷ ಬೇಕಾಕೈತಿ, ಮಾಡ್ಕೊಟ್ಟು ಹೋಗಂದ್ವಿ. ಪಾಪ ಅಲ್ಲಿ ಹೋಗುದ್ ಬಿಟ್ಟ ನಮ್ಗ ಕೆಲಸ ಮಾಡಿಕೊಟ್ಟ. ಆಮೇಲೆ ಈಗ ಹೋಗ್ಯವ ಎಷ್ಟ 2.5 ತಿಂಗಳ 3 ತಿಂಗಳ ಆಕ್ ಬಂತ ಆಲ್ಮೋಸ್ಟ್. ಕಾರ್ಕಳಕ್ ಹೋಗ್ಯಂತಮ್ಮ ಶಿಲ್ಪಿ ಕೆಲಸ ಕಲಿಯಾಕ. ಹೌದು, ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ದವ್ರದ ಒಂದು ಶಿಲ್ಪಿ ಕೆಲಸ ಮಾಡೋದು ಕಲ್ಸೋದು ಐತಲ್ಲಿ ಒಳಗ ಕಲಿಸ್ತಾರಂತವ್ರ. ಊಟ ವಸತಿ ಎಲ್ಲ ಐತಿ. ಮತ್ತೆ ಇಷ್ಟು ಕ್ಲೀನ್ ಐತ್ಲಾ, ವಿಡಿಯೋ ಕಾಲ್ ಅದು ಮಾಡಿರ್ತಾನವ, ವಿಡಿಯೋಸ್ ಅದು ಮಾಡಿ ಕಳ್ಸಿರ್ತಾನ. ಪ್ರತಿಯೊಂದು ಬೆಡ್ ಸಪ್ರೇಟ್, ಅವ್ರಿಗೆ ಊಟ ಆಗಿರ್ಬೋದು ಎಲ್ಲ ಹಿಂಗ ಕ್ಲೀನ್ ಐತಿ. ಹೈಜೀನ್ ಐತಿ, ಭಾಳ ಚಂದ ಐತಿ. ಇದನ್ ಮಾಡಿಲ್ಲ ಅವ್ರ, ಭಾಳ ಚಂದ ಮೇಂಟೈನ್ ಮಾಡ್ಯಾರ. ಅದ ಸೊಸೈಟಿನ ಅಂತ ಹೇಳುವ, ಸೊಸೈಟಿನ ಅಂತಾರಲ್ಲ ಅದಕ್ಕೆ ಏನಂತಾರ ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಅದ್ರ ವರ್ಡ್. ಅಲ್ಲಿಗೆ ಹೋಗಿ ನೋಡಿದ್ರ ಗೊತ್ತಾಕೈತಿ. ಆಕ್ಚುಲಿ ನಾನು ನಮ್ ಶ್ವೇತಾ ಅವರು ಹೋಗ್ಬೇಕಂತದೇವೆ ಅಲ್ಲಿ. ಪಾಪ ಅವ್ನ್ ಭೇಟಿ, ಯಾಕಂದ್ರ ಬಹಳ ದಿನ ಅದ ಭೇಟಿ ಆಗಿ ಅಂದ್ ಕೂಡ್ಲೆ ಹೋಗ್ಬೇಕನ್ನೋದೈತಿ. ನೋಡಿ ಈಗ ನಾಳೆ 20ನೇ ತಾರೀಕಿಗೆ ಬರೋದಂತಮ್ಮ. ಬಟ್ ನಾವ್ ಅಲ್ಲೇ ಊರಿಗೆ ಹೋಗಿರ್ತೇವಿ. ಅಷ್ಟ ಹಂಗುಡ್ದು ನಾವು ಬೆಳಗಾವದಾಗಿರ್ತೇವೆ, ಯಾಕಂದ್ರೆ ನಾಳೆ ನಾವು ಊರಿಗೆ ಹೋಗೋದು. ಹೊಂಟೇವ್ ನಾವು ಊರಿಗೆ. ಬಹಳ ಜನ ಕಮೆಂಟ್ ಮಾಡಿದ್ರಿ ಲಾಸ್ಟ್ ಟೈಮು ಬಂದಾಗ ಹೋಮ್ ಟೂರ್ ಮಾಡ್ರಿ ಅಂತ ಹೇಳಿ. ಹೋಮ್ ಟೂರ್ ಮಾಡಿರ್ಲಿಲ್ಲ ನಾವು. ಈ ಸಲ ನಿಮ್ಗೆ ಹೋಮ್ ಟೂರ್ ಕೊಟ್ಟೆ ನಾನು. ನಮ್ದು ಸಣ್ಣ ಮನಿ ಐತಿ, ಹೆಂಗ ಅನಿಸ್ತ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಯಾಕಂದ್ರ ಶ್ವೇತಾ ಅವ್ರು ಬೆಳೆದ್ ಬಂದಿದ್ದ ಹಾದಿನ ಬೇರೆ ಐತಿ. ಯಾಕಂದ್ರ ಅವ್ರ ಹಿಂಗ ಫುಲ್ ಹಿಂಗ್ ಮಾಡ್ರನ್. ಈಗ ಏನ್ ನಿಂತಾಳ ಈ ಶ್ವೇತಾನ ನೀವು ನೋಡಿದ್ರ, ನಾ ಕನ್ನೆ ನೋಡಕ್ ಬಂದಿದ್ದ ಶ್ವೇತಾನ್ ನೋಡಿದ್ರ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತಿ. ಆಕಿನ ನಾ ಪೂರ್ತಿ ಮಾಡಿಫೈ ಮಾಡ್ಬಿಟ್ಟೇನೆ ಅಂತ ಅನ್ಕೋತೇನೆ. ಯಾಕಂದ್ರ ಆಕಿ ಇಷ್ಟು ಸಿಂಪಲ್ ಹುಡುಗಿ, ಇಷ್ಟ ಹಿಂಗ ಮುಖ ನೆಲ್ದಾಗ ಹಾಕಿದಾಕಿ ಮುಖ ಮ್ಯಾಲ ಎತ್ತೋ ಹುಡುಗಿ ಅಲ್ಲಕಿ, ಅಷ್ಟು ಡೀಸೆಂಟ್ ಹುಡುಗಿ. ಯಾರ ಜೊತೆನೂ ಮಾತಾಡ್ತಿರಕಿಲ್ಲ. ಈಗ ಇನ್ನೂ ಆದ್ರೂ ನಾ ಮಾತಾಡಕ್ ಬಯಸ್ಕೋತೇನೆ. ಹೌದು, ಇಷ್ಟೊತ್ತನ ಆಗಳೇ ಹೋಮ್ ಟೂರ್ ಮಾಡ್ಬೇಕಾದ್ರೆ ಮಾತಾಡ ಶ್ವೇತಾ ಅಂತ ಏನ್ ಮಾಡಿದ್ರು ಇವ್ರು, ನೀವು ನಾ ಒಬ್ಬಕ್ಕೆ ಮಾತಾಡ್ತೇನೆ ಅಂತ ಹೇಳಿ ನನ್ಗೆ ಎಲ್ಲಾ ಮಾತಾಡಕ್ ಹಚ್ಚಿದ್ರ ನಾ ತಪ್ಪಪ್ಪ ಭಾಳ ಮಾಡ್ತೇನೆ, ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ. ಆಮೇಲೆ ಇಬ್ರು ಸೇರ್ಸಿ ತಗೊಂಡ್ವಿ ವಿಡಿಯೋನ, ಹೋಮ್ ಟೂರ್ನ. ಹೆಂಗ ಅನಿಸ್ತ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ನಿಮ್ಮ ಒಪಿನಿಯನ್ ನಮಗೆ ಭಾಳ ಇಂಪಾರ್ಟೆಂಟ್ ಆಕೈತಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಸಿಗೆ ನಾವು ರಿಪ್ಲೈ ಕೊಡ್ತೇವೆ. ರಿಪ್ಲೈ ಕೊಡಂಗಿಲ್ಲ ಅಂತಿಲ್ಲ. ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಇದ್ರು ಕೈತ ಅವಕ್ಕ ನಾವು ಸ್ಮೈಲ್ ಕೊಟ್ಟ ಸುಮ್ಮಾಗಿರ್ತೇವೆ. ಯಾಕಂದ್ರ
ನೀವು ಬೈತಾರ ಅಂತ ಹೇಳಿ ನಾವು ಬೈಕು ಅಂತ ಹೋದ್ರೆ ಅದು ವಾದಿಸ್ದಂಗ ಆಗ್ಬಿಡ್ತೈತಿ. ಗೊತ್ತೈತೇನ್ರಿ ಎಲ್ಲಾರು ತಪ್ಪು ಮಾಡುದ ನಾವು ವಿಡಿಯೋ ಮಾಡ್ತೇವೆ ಅಂತ ಹೇಳಿ ನಿಮಗೆ ಎದ್ದು ಕಾಣಿಸ್ತೈತಿ, ಬಟ್ ಬೇರೆದವ್ರು ತಪ್ಪು ಮಾಡೋದು ಎದ್ದು ಕಾಣಂಗಿಲ್ಲ. ಯಾಕಂದ್ರೆ ಅವ್ರು ವಿಡಿಯೋ ಮಾಡ್ತಿರಂಗಿಲ್ಲ, ಅದು ಕಾಣಂಗಿಲ್ಲ. ನಾವು ವಿಡಿಯೋ ಮಾಡ್ತೇವೆ ಅಂತ ಹೇಳಿ ನಮ್ ತಪ್ಪ ಗೊತ್ತಾಕೈತಿ. ಎಷ್ಟೋ ಮಂದಿ ತಪ್ಪು ಮಾಡ್ತಿರ್ತಾರ, ಹೌದು. ನಾವು ಒಂದ್ ಏನೋ ಮಾಡಿಲ್ಲ ಅಂತ ಹೇಳಿ ನೀವು ಬ್ಯಾಡ್ ಕಮೆಂಟ್ ಹಾಕ್ತೀರಿ, ಬಟ್ ಪ್ರತಿಯೊಬ್ಬರದು ತಪ್ಪು ಎದ್ದು ಕಾಣಂಗಿಲ್ಲ. ನಮ್ದು ಇದು ಹಾಬಿ ಐತಿ, ನಾವು ಏನ್ ಮಾಡ್ತೇವೆ ಅದನ್ನ ತೋರಿಸ್ಕೊಳ್ಳೋದು, ಹಿಂಗಾಗಿ ನಮ್ ತಪ್ಪು ನಿಮ್ಗೆ ಎದ್ದು ಕಾಣಿಸ್ತೈತಿ. ಅದೇನ್ ತಪ್ಪಲ್ಲ, ಇರ್ಲಿ, ತಪ್ಪಿಗೆ ಕ್ಷಮೆ ಅನ್ನೋದು ಇದ್ದೇ ಇರ್ತೈತಿ. ನೀವು ನಮ್ಮ ಕಡೆಯಿಂದ ಏನೋ ತಪ್ಪಾಗಿದ್ರು ಕ್ಷಮಿಸ್ರಿ. ಮನಿ ತೋರಿಸೋದ್ರೊಳಗೆ ನಿಮ್ಗೆ ಏನಾದ್ರೆ ಹೆಚ್ಚು ಕಡಿಮೆ ಅನ್ಸಿದ್ರ ಅದನ್ನು ಕ್ಷಮಿಸ್ರಿ. ಕಮೆಂಟ್ ಹಾಕಿ ಹೇಳ್ರಿ. ನೆಕ್ಸ್ಟ್ ಟೈಮ್ ಮತ್ತೆ ಬಂದಾಗ ಮತ್ತೊಂದ್ಸತಿ ಅದನ್ನ ತೋರಿಸ್ತೀವಿ ಅಂತ, ಮತ್ತೆ ಏನ್ ಮಾಡಿಫೈ ಮಾಡ್ಯಾರ ಅಂತ ಅನ್ನೋದನ್ನ ತೋರಿಸ್ತೀವಂತ. ನೋಡ್ರಿ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಹೋಮ್ ಟೂರ್ ವಿಡಿಯೋನ ಇಲ್ಲೇ ಏನ್ ಮಾಡತ್ತೀನಿ. ಮತ್ತೆ ನಾಳೆ ಹೊಸದೊಂದು ವಿಡಿಯೋ ಒಳಗೆ ಸಿಗೋಣ ಅಂತ. ಲವ್ ಯು ಆಲ್, ಬೈ, ಟೇಕ್ ಕೇರ್. ಓಕೆ ಓಕೆ ಓಕೆ. ಸೊ ಚಲೋ ಗುಡ್ ನೈಟ್ ಅಂತ ಹೇಳಕ್ಕಾಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಸಂಜೆ ಆಗೈತಿ. ವಿನಾಯಕ್ ಅವ್ರದ್ದು ಇದನ್ನ ಕಾಣಿಸ್ತೈತಿ ನೋಡಿ, ನೋಡ್ರಿ, ಇಲ್ಲಿಂದ ಕಾಣಿಸ್ತೈತಿ ನೋಡ್ರಿ. ಕ್ಯಾಮ್ರಾ ಅಷ್ಟು ಝೂಮ್ ಆಗಂಗಿಲ್ಲ ಅನ್ಕೋತೀನಿ. ಕಾಣಿಸ್ತೈತಿ, ಸ್ವಲ್ಪ ಲೈಟ್ ಈಗ ಕಾಣಿಸಕತ್ ನೋಡ್ರಿ. ಅದು ಹೊಗಿ ಬರತೈತ್ರಲ್ಲ ಚಿಮುನಿ, ಆ ಚಿಮುನಿ ಕಡೆನ ನಮ್ಮ ವಿನಾಯಕ್ ಅವ್ರ ವರ್ಕ್ ಮಾಡ್ತಾರ. ಸೊ ಚಲೋ, ಗುಡ್ ಈವ್ನಿಂಗ್.